ವ್ಯಕ್ತಿ. ಅವ್ರ ಬಗ್ಗೆ ಏನು ಹೇಳ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಲಾಯರ್ ಅಲ್ಲೊಂದು ಲೀಗಲ್ ಆಗಿ ಚೆನ್ನಾಗಿ ಎಲ್ರಿಗೆ ಲಾಯರ್ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸಲೆಂಟ್. ಎಲ್ಲರೂ ನೋಡಿ ಚೆನ್ನಾಗಿ ಬಂದು ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿದೆ ಮೂವಿ. ಸರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 10 ಕೊಡ್ಬೋದು. ರವಿಚಂದ್ರನ್ ಗ್ರೇಟ್ ಪರ್ಸನ್. ಕ್ರೇಜಿ ಕಂಡ ಆದ್ಮೇಲೆ ಮತ್ತೆ ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಸೂಪರ್ ಸರ್, ಸೂಪರ್ ಎಕ್ಸಲೆಂಟ್. ಸರ್ ಹೇಗಿತ್ತು ಸಿನಿಮಾ? ಸಿನಿಮಾ ಸೂಪರ್ ಸರ್, ಹೇಗಿತ್ತು ಸಿನಿಮಾ? ಮುದ್ದೆ ಕೂಡ ಸೂಪರ್. ದೇವೇಗೌಡರು ಲೆಕ್ಕ, ಮುದ್ದೇಗೌಡರು ಅಂತ ಲೆಕ್ಕರೆ ಅದು ಬೇಜಾರಿಲ್ಲ. ನಾವು ದೇವೇಗೌಡರು, ನಾವು ರವಿಚಂದ್ರನ್ ಅಭಿಮಾನಿ. ಸೂಪರ್ ಚೆನ್ನಾಗಿದೆ. ನಾವು ಒಂದು ರಾಜಕೀಯ ಕ್ರೇಶ್ ರವಿಚಂದ್ರನ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ ಮಾತ್ರ. ರವಿಚಂದ್ರನ್ ಬಾಸ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ತೂರಿ ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲ ಒಡಿ ಬಡಿ ಅನ್ನೋ ಸಿನಿಮಾಗಳ ಮಧ್ಯ ಕೂತು ಕಡೆ ಕ್ಷಣದವರೆಗೂ ರೋಮಾಂಚನಕಾರಿ ಆದಂಥ ಒಂದು ಸಿನಿಮಾ. ರವಿ ಸರ್ ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗಿಲ್ಲ. ಆಮೇಲೆ ಕತೆ ಆಗಿರ್ಬೋದು, ಸಂಭಾಷಣೆ, ಹಾಡುಗಳನ್ನ ಮನೋಜ್ ಸರ್ ಮಾಡಿ, ನಾನೊಂದು ಸಾಂಗ್ ಹಾಡಿದ್ದೀನಿ ಇದರಲ್ಲಿ. ಚೆನ್ನಾಗಿ ಮಾಡಿದ್ದೀನಿ. ಸರ್ ಫಿಲಮ್ ತುಂಬ ಸೂಪರ್ ಆಗಿದೆ. ರಾಜಕೀಯ, ಕೊಲೆ, ಆಮೇಲೆ ಅವಳ ಈ 3 ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರವಿಚಂದ್ರನ್ ಇದು 4ನೇ ಫಿಲಮ್ ಲಾಯರ್ ಪದ್ಯದಲ್ಲಿ ಮಾಡ್ತಾ ಇರೋದು. ಯುದ್ಧಕಾಂಡ, ಬ್ರಹ್ಮ ವಿಷ್ಣು ಮಹೇಶ್ವರ, ದಶರಥ, ಇವಾಗ ಹೊಸ ಪಿಕ್ಚರು. ಥ್ಯಾಂಕ್ ಯು. ಯಾವುದೇ ಕಾರಣಕ್ಕೂ ಕೂಡ ಇಡೀ ಕುಟುಂಬ ಪರಿವಾರ ಬಂದು ಚಿತ್ರ ನೋಡ್ಬೋದು. ಎಲ್ಲೂ ಬೋರ್ ಆಗಲ್ಲ. ನ್ಯಾಯಕ್ಕೆ ಜಯ ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟ್ ತೋರಿಸ್ತಿದ್ದಾರೆ. ಒಳ್ಳೆ ಪ್ರಯತ್ನ ಮತ್ತು ಒಳ್ಳೆ ಡೈರೆಕ್ಷನ್ನು. ಎಲ್ಲ ರೀತಿಯನ್ನು ಎಲ್ಲ ಕಲಾವಿದರು, ತಾಂತ್ರಿಕ ವರ್ಗ, ಪ್ರತಿಯೊಬ್ಬರು ಯಾವುದೇ ವರ್ಗ ಆಗಲಿ ಇಲ್ಲಿ ಫೇಲ್ ಅಂತ ಏನು ಹೇಳೋಂಗಿಲ್ಲ. ಎಲ್ಲ ವರ್ಗದರು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಇಡೀ ಕುಟುಂಬ ಸಂತೋಷದಿಂದ ಸಿನಿಮಾ ನೋಡೋರು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಎಲ್ಲರೂ ಕುಟುಂಬ ಸಮೇತವಾಗಿ ಸಿನಿಮಾ ನೋಡಲಿ ಅನ್ನೋದೇ ನನ್ನ ಆಸೆ. ರವಿ ಸರ್ ಇಷ್ಟು ದಿನಗಳಾದಮೇಲೆ ಈ ಒಂದು ಏಜಲ್ಲಿ ಭಾಳ ಪ್ರೌಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಯಾಕೆಂದರೆ ಅವ್ರದ್ದು ಏನು ಪ್ರೇಮಲೋಕ ಅದನ್ನು ತಗೊಳ್ಳೋದಕ್ಕಾಗದಲ್ಲೇ ಜಡ್ಜ್ ಪಾತ್ರದಲ್ಲಿ ಅವರು ಸೂಟಬಲ್ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಅವರು ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಆ ಪಾತ್ರನ. ಅದು ನನಗೆ ಖಂಡಿತವಾಗ್ಲೂ ಮೆಚ್ಚುಗೆ ಆಗಿದೆ. ಭಾಳ ಸಂತೋಷ.